ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಬೆಳಗ್ಗೆನೇ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಬಂದು ಇವತ್ತಿನ ದಿನಚರಿ ಯಾವ್ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ. ನಾನು ಬೆಳಗ್ಗೆನೇ ಇದ್ಕಿದ ಬೇಳೆ ಇರುತ್ತಾ ಇದ್ದೀನಿ. ನಮ್ಮ ಗಿಡದಲ್ಲಿ ಅವರೆಕಾಯಿ ಇತ್ತು. ಅವರೆಕಾಯಿ ತಂದು ನೆನ್ನೆ ಸುಲಿದು ನೆನೆ ಹಾಕಿದ್ದೆ ನೈಟು. ಇವತ್ತು ಇರುತ್ತಾ ಇದ್ದೀನಿ. ಬಟ್ ಇದು ಸಾರು ಮಾಡಲ್ಲ, ಒಂದು ಸ್ವಲ್ಪ ಒಣಗಾಕೋಣ ಅಂತ, ಒಣಬೇಳೆ ಮಾಡ್ಕೊಳೋಣ ಅಂತ ಹೇಳಿ. ಇದು ಬೇಸಿಗೆ ಟೈಮಲ್ಲಿ ನಾವು ಯಾವಾಗಾದರೂ ಮಸ್ಕಾಯಿ ಮತ್ತು ಬೇಳೆ ಸಾಂಬಾರು ಮತ್ತು ಉಪ್ಪಿಟ್ಟಿಗೂ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿರುತ್ತೆ. ನಾನಿನ್ನು ಸ್ವಲ್ಪ ಐತೆ ಇದಕ್ಕೆ ಬಿಟ್ಟು ಇವತ್ತು ಬೆಳಗಿನ ಕೆಲಸ ಆಗಿದೆ. ಇದು ನೋಡೋಣ ಬನ್ನಿ ಇನ್ನು ಏನೇನು ಕೆಲಸ ಮಾಡ್ತೀನಿ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ನಾನು ಅಡುಗೆ ಮನೆಗೆ ಬಂದೆ. ನಮ್ಮ ಮನೆಯವರು ಬೆಳಗ್ಗೆನೇ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದಾರೆ, ಕಾಳು ಉಪ್ಪಿಟ್ಟು. ಇವತ್ತು ಕೂಲೇರು ಬೇರೆ ಬಂದವರೆ ಹೊಲದಲ್ಲಿ ಕೆಲಸ ಮಾಡೋಕ್ಕೆ. ಅವ್ರಿಗೂ ಸ್ವಲ್ಪ ನಾನು ಅಡುಗೆ ಮಾಡಬೇಕು. ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ದೆ ರಾತ್ರಿಯೇ. ಸ್ವಲ್ಪ ಅಡುಗೆ ಮಾಡೋಣ ಅಂತ ಹೇಳಿ ಉಪ್ಪಿಟ್ಟು ರೆಡಿ ಆಗಿದೆ ಆಲ್ರೆಡಿ. ನಮಗೇನೆ ಉಪ್ಪಿಟ್ಟು, ಕಾಳು ಉಪ್ಪಿಟ್ಟು ಮಾಡಿದ್ದಾರೆ ನಮ್ಮ ಮನೆಯಲ್ಲೇ. ಒಂದು ಸ್ವಲ್ಪ ಅಡುಗೆ ಮಾಡಬೇಕು. ಅವ್ರಿಗೆ ಕಾಫಿ ಇಡ್ತಾಯಿದ್ದೀನಿ, ಕಾಫಿ ಕಟ್ಕೊಳ್ಸೋಣ ಅಂತ ಹೇಳಿ. ನಾನಿವತ್ತು ಕೂಲೇರು ಬಂದವ್ರೆ, ಹುಳಿ ಸಾಂಬಾರು ಮಾಡಿ ಅಡುಗೆ ಮಾಡಬೇಕು. ಅದಕ್ಕೆ ಇನ್ನು ಸ್ವಲ್ಪ ಕಾಳಿರಿಸಿದ್ದೆ, ಅವರೆಕಾಳು ಸುಲಿದಿರೋವು. ಅವರೆಕಾಳು ಹುಳಿ ಮಾಡೋಣ ಅಂತ ಹೇಳಿ ಅವರೆಕಾಳು ಮತ್ತು ಹೀರೆಕಾಯಿ ಮತ್ತು ಬದನೆಕಾಯಿ ಮತ್ತು ಕ್ಯಾರೆಟು ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ. ಇವಿಷ್ಟು ಹಾಕ್ಬಿಟ್ಟು ನಾನು ಸಾಂಬಾರು ಕೂಗಿಸ್ಕೊತೀನಿ. ಎಲ್ಲ ತೊಳ್ಕೊಂಡಿದ್ದೀನಿ. ತೊಳೆದು ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ನಾನು ಕೂಗಿಸ್ಕೊಳೋಣ. ಇದನ್ನು ಒಂದು 3 ವಿಸಿಲ್ ಕೂಗಿಸ್ಕೊಳೋಣ. ಬಿಸಿಲು ಬಂದಿದೆ. ನಾನು ಮನೆ ಮೇಲೆ ಬೇಳೆ ಒಣಗಾಕೋಣ ಅಂತ ಬೇಳೆ ತಂದಿದ್ದೀನಿ. ಇದ್ರ ಏನು ವಿಶೇಷತೆ ಅಂದರೆ ಈ ಬೇಳೆ ಒಳಗೆ ನಾವು ತೇಲಿಸ್ಕೋಬೋದು, ಮಿಕ್ಸರ್ ಥರ ಮಾಡ್ಕೋಬೋದು. ಇದು ಇದಕ್ಕಿರೋ ಅವರೇ ಬೇಳೆ. ಇದನ್ನು ತೇಲಿಸ್ಬಿಟ್ಟು ಕಡಲೆ ಬೀಜ, ಕಡಲೆಪಪ್ಪು ಮತ್ತು ಅವಲಕ್ಕಿ ಎಲ್ಲ ಹಾಕಿದರೆ ತಿನ್ನೋಕ್ಕೂ ತುಂಬ ಟೇಸ್ಟ್ ಇರುತ್ತೆ. ಮತ್ತು ಸಾಂಬಾರಿಗೂ, ಒಣಬೇಳೆನ ಸಾಂಬಾರಿಗೂ ಮತ್ತು ಉಪ್ಪಿಟ್ಟಿಗೂ, ಮಸೊಪ್ಪಿಗೂ ಎಲ್ಲಕ್ಕೂ ಯೂಸ್ ಮಾಡ್ಬೋದು. ನಾನಿವತ್ತು ಒಣಗಾಕ್ತಾ ಇದ್ದೀನಿ. ಸ್ವಲ್ಪ ಬೇಳೆ ಜಾಸ್ತಿ ಇತ್ತು, ತೆಳ್ಳಗೆ ಒಣಗಾಕ್ಕೊಂಬಿಡೋಣ. ಇದರಲ್ಲಿ ಈ ಸೀಸನ್ನಲ್ಲಿ ಬೇರೆ ಬೇರೆ ಥರ ಪಲಾವ್ಗೂ ಮತ್ತು ಉಪ್ಪಿಟ್ಟಿಗೂ ಮತ್ತು ಸಾಂಬಾರು, ಹೆಚ್ಚಿನಾಗಿ ಇದಕ್ಕಿಂತ ಬೇಳೆ ಸಾಂಬಾರು ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೆಗೆ ಸಾಂಬಾರು ಮಾಡಿ ಬೇಜಾರಾಗ್ಬಿಟ್ಟು ಈ ಇದಕ್ಕಿದ ಬೇಳೆನ ನಾನು ಒಣಗಾಕ್ಕೊತಾ ಇದ್ದೀನಿ, ಬೇಳೆ ಮಾಡೋಣ ಅಂತ. ನೀವು ಏನೇನು ಮಾಡ್ತೀರಾ ಈ ಬೇಳೆ ಒಳಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನಾಗ ತಿಳಿಸಿ. ಬನ್ನಿ, ಇವಾಗ ಮುಖ ತೊಳ್ಕೊಂಡು ಬಂದೆ. 11:30 ಆಗೇ ಹೋಯಿತು ನಾನು ತಿಂಡಿ ತಿನ್ನೋದಕ್ಕೆ. ಸಾಂಬಾರು ಬೇರೆ ರೆಡಿ ಆಗಿದೆ. ಮುದ್ದೆಗೆ ಒಂದು ಇಡಬೇಕು. ಮತ್ತು ಹೊಲ್ದ ಹತ್ರ ಊಟ ತೊಗೊಂಡು ಹೋಗ್ಬೇಕು ನಾನು. ಇಷ್ಟೊತ್ತಾಗೋಯ್ತು. ಸ್ವಲ್ಪ ಟಿಫನ್ ತಿಂತೀನಿ. ಬನ್ನಿ ನೀವು ತಿನ್ನಿ. ಇವತ್ತು ನಮ್ಮ ಮನೆಯವರೇ ಬೇಳೆ ಉಪ್ಪಿಟ್ಟು ಮಾಡಿದ್ದಾರೆ. ತುಂಬ ಚೆನ್ನಾಗೇ ಇರುತ್ತೆ, ಟೇಸ್ಟಿ. ಉಪ್ಪಿಟ್ಟು ತಿಂದ್ಕೊಂಡು ಮುದ್ದೆಗಿಡ್ತೀನಿ. ಮುದ್ದೆ ಮಾಡಿಕೊಂಡು ಹೊಲ್ದ ಹತ್ರ ಹೋಗ್ಬೇಕು. ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು. ಊಟ ತೊಗೊಂಡೋಗ್ಬೇಕು ಹೊಲ್ದ ಹತ್ರ. 12 ಗಂಟೆ ಆಗೇ ಹೋಯಿತು. ನಾವು 1 ಟೈಮ್ ಊಟ ಕೊಡ್ತೀವಿ, ಬೆಳಗ್ಗೆ ಸಂಜೆ ಮತ್ತು ಕಾಫಿ ಕೊಡ್ತೀವಿ. ಟೈಮ್ ಆಗೋಗಿದೆ, ಬೇಗ ಹೋಗಬೇಕು ಹೊಲ್ದ ಹತ್ರ ಹೋಗಿ ಅವ್ರಿಗೆ ಊಟಕ್ಕಿಟ್ಟು ನಾನು ಒಂದು ಸ್ವಲ್ಪ ಅವ್ರ ಜೊತೆ ಕೆಲಸ ಮಾಡಬೇಕು. ಇಲ್ಲಾಂದರೆ ನಾಳೆಗೂ ಆಗುತ್ತೆ. ಬೇಗ ಮುಗಿಸ್ಕೊಂಡು ಬರೋ ಅಂತ ಓಡ್ತಾ ಇದ್ದೀನಿ. ಇದೇ ನಮ್ಮ ಹೊಲ. ಬರ್ತಾಯಿದ್ದಾರೆ ಕೂಲೇರು, ಅವ್ರಿಗೆ ಊಟಕ್ಕೆ ಬಡಿಸಿ ನಾನು ಒಂದು ಸ್ವಲ್ಪ, ಅದು ಈರುಳ್ಳಿ ಬೇಳೆ ಕಳೆ ತೆಗಿತಾ ಇದ್ದಾರೆ. ಇಲ್ಲಿವರೆಗೂ ಐತೆ. ಆ ಕಡೆ ತೊಗರಿ ಗಿಡ, ಇದು ತೋಟ ಬಂದು ನಮ್ಮದು. ಬನ್ನಿ, ಅವ್ರದ್ದು ಊಟ ಆಯಿತು. ಇದೇ ನಮ್ಮ ಈರುಳ್ಳಿ, ಕಳೆ ತೆಗೆದಿದ್ದಾರೆ. ಈ ಥರ ಇದೆ ಈರುಳ್ಳಿ ಬೆಳೆ, ಚೆನ್ನಾಗಿದೆ. ಈ ಥರ ಎಲ್ಲ ಕಳೆ ತೆಗೆದವ್ರೆ. ನಾನು ಅವ್ರ ಜೊತೆ ಹೋಗಿ ಕಳೆ ತೆಗಿತೀನಿ.
ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನ್ನ ಚಾನಲ್ನ. ಥ್ಯಾಂಕ್ ಯು. ಬನ್ನಿ ರೈತರ ಕಷ್ಟ ಎಷ್ಟಿದೆ ಅಂತ. ನಾನಿವತ್ತು ಊಟ ಎಲ್ಲ ಬಡಿಸ್ದೆ. ಊಟ ಎಲ್ಲ ಬಡಿಸಿ ನಾನು ಹೊಲ್ದೊಳಗೆ ಬಂದಿದ್ದೀನಿ. ಕಳೆ ತೆಗಿತಾವ್ರೆ. ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಯಾಕಂದರೆ ಅವ್ರ ಜೊತೆ ನಾವು ಮನೆಯವ್ರು ಇದ್ದಷ್ಟು ಬರಲ್ಲ. ಎಷ್ಟು ರೈತರ ಕಷ್ಟ ಅಂತ ನಿಮಗೂ ಗೊತ್ತು. ನಮಗೂ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ನನ್ನ ವಿಡಿಯೋ ನೋಡ್ತಾ ಇರಿ. ಹೆಚ್ಚಿನ ವಿಡಿಯೋಕ್ಕಾಗಿ, ನಾಳಿನ ವಿಡಿಯೋಕ್ಕಾಗಿ ಕಾಯ್ತಾ ಇರ್ರಿ. ಅದೆಲ್ಲ ತೆಗಿತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ಯು. ಥ್ಯಾಂಕ್ ಯು.